ಈಗ ನೋಡಿ ನಾವು ಕೋಲ್ಡ್ ಕಾಫಿ ಮಾಡೋದನ್ನು ತೋರಿಸ್ತಿದ್ದೀವಿ. ಸನ್ರೈಸ್ ಕಾಫಿ ಪೌಡರ್ ಇದು ನಾರ್ಮಲ್ ಬಾಟಲ್ಲು. ಏನು ನಾರ್ಮಲ್ ಬಾಟ್ಲಲ್ಲಿ ಹಾಕಬೇಕಾ? ಒಂದು ಪ್ಯಾಕೆಟ್ ಹಾಕು. ಒಂದು ಪ್ಯಾಕೆಟಲ್ಲಿ ಮುಕ್ಕಾಲು ಭಾಗ ಹಾಕಿ ಶುಗರ್ಲೆಸ್ ಮಾಡ್ಕೊತಾ ಇದ್ದೀನಿ. ಶುಗರ್ ಬೇಡ ನನಗೆ. ಈ ಕಡೆ 1 ಕಪ್ ಶುಗರ್ ಹಾಕ್ಕೋಬೋದು. 1 ಸ್ಪೂನ್, 1 ಕಪ್ ಅಂತ ಹೇಳ್ತಾ ಇದ್ದೀನಿ, ಸಾರಿ. 1 ಸ್ಪೂನ್ ನಾರ್ಮಲ್ ನೀರು, ಗೋಲ್ಡ್ ಅಷ್ಟೇ ಸಾಕಷ್ಟೇ. ಅರ್ಧ ಕಪ್ ನೀರು ಹಾಕ್ಕೊಬೇಕು. ಮತ್ತು ಇನ್ನೊಂದು ಸ್ವಲ್ಪ ಕಾಫಿ ಹಾಕ್ಕೊಬೇಕು. ಚೆನ್ನಾಗಿ ಕುಲುಕ್ಬೇಕಂತೆ. ಮಿಕ್ಸ್ ಆಗಬೇಕು. ಚೆನ್ನಾಗಿ ಶೇಕ್ ಮಾಡಬೇಕದನ್ನು, ಅಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಈ ಹಾಲು ಹಾಕಬೇಕು. ಗುಡ್ ಲೈಫ್ ಎನಿ ಪ್ಯಾಶ್ಚರ್ಡ್ ಮಿಲ್ಕ್. ಈಗೆಲ್ಲ ಕುಲ್ಕಿಂತ ಇದಾಗುತ್ತೆ ನೋಡಿ. ಇದನ್ನು ಕಟ್ ಮಾಡಬೇಕು. ಬರೀ 1 ಕಪ್ ತೊಗೋಬೇಕು. ಕಪ್ಪಲ್ಲಿ ಹಾಕಬೇಕು. ಎಷ್ಟು? 1/2 ಕಪ್. ಸ್ವಲ್ಪ ಹಾಕೋಬೇಕು. ಕಾಲು ಭಾಗಕ್ಕಿಂತ ಕಮ್ಮಿ ಹಾಕಬೇಕು. ಶೇಕ್ ಮಾಡಿರ್ತೀವಲ್ಲ ಬಾಟಲ್, ಅದನ್ನು ತೊಗೊಂಡು ಕಪ್ಪಲ್ಲಿ ಹಾಕ್ಕೋಬೇಕು. ಬಾಟಲಿರೋ ಕಾಫಿ ಪುಡಿ, ನೀರು ಶೇಕ್ ಮಾಡಿರ್ತೀವಲ್ಲ ಅದನ್ನು. ನೋಡೋಣ ಹೇಗಾಯಿತು. ಇನ್ನೂ ಆಗಿಲ್ಲ. ಈಗ ಇನ್ನೊಂದು ಸ್ವಲ್ಪ ಮಿಲ್ಕ್ ಹಾಕ್ಕೋಬೇಕು. ನೋಡಿ ಹೇಗಿರುತ್ತೆ. ಸಾಕು. ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಅದು ಕೂಡ ಹಾಕ್ಕೊಬೇಕು. ನೀರು ಹಾಕ್ಬೇಕಾಗ್ತದೆ. ಮತ್ತೆ ಅದನ್ನು ಶೇಕ್ ಮಾಡಬೇಕು. ಬಾಟ್ಲು ಚೆನ್ನಾಗಿ ಕಾಫಿ ಪುಡಿ ನೀರು ಮಿಕ್ಸ್ ಆಗುತ್ತೆ. ಇಲ್ಲ, ಚೆನ್ನಾಗಿ ಶೇಕ್ ಮಾಡುತ್ತೆ. ಇದರಲ್ಲಿ ಇಷ್ಟು ಇನ್ನೊಂದು ಸ್ವಲ್ಪ ಹಾಕಬೇಕು ಅದಕ್ಕೆ. ಬಾಟ್ಲಲ್ಲಿ ಹಾಕಿ ಕುಲುಕಿ ಮತ್ತೆ ಹಾಕಬೇಕು ಅದಕ್ಕೆ. ನೆಕ್ಸ್ಟ್ 1 ಸ್ಪೂನ್ ತೊಗೊಂಡು ಇನ್ನೊಂದು ಸ್ಪೂನ್ ಮಿಲ್ಕ್ ಹಾಕಬೇಕಾ? ನೋಡಿ, ಈಗ ಕೋಲ್ಡ್ ಕಾಫಿ ಇಸ್ ರೆಡಿ. ಬೇಕಾದರೆ ಐಸ್ ಹಾಕ್ಕೋಬೋದು. ಇಲ್ಲ, ನಮ್ಗೆ ಐಸ್ ಬೇಡ, ಹಾಕ್ಕೊಂಡಿಲ್ಲ. ರೆಡಿ ಆಯಿತಾ? ಹಂಗೆ ಕುಡಿತೀನಿ. ನೋಡಿ, ಕೋಲ್ಡ್ ಕಾಫಿ ಇಸ್ ರೆಡಿ. ಚೆನ್ನಾಗಾಗಿದೆ ನೋಡಿ. ಈಗ ಎಷ್ಟು ಚೆನ್ನಾಗಾಗಿದೆ. ಓ ವಾವ್, ಸೂಪರ್. ಚೆನ್ನಾಗಾಗಿದೆ. ನಿಮ್ಮಲ್ಲಿ ನೋಡಿ. ವಾವ್, ಸೂಪರ್. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ
ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ.